ನಮಸ್ಕಾರ. ಪ್ರಾರ್ಥನಾ ಸ್ವಲ್ಪ ಮುಂಗೋಪಿ, ತೀರಾ ಸೂಕ್ಷ್ಮತೆಯ ಮನಸ್ಸು ಮತ್ತು ತುಂಬ ಸ್ವಾಭಿಮಾನಿ. 2 ಮಕ್ಕಳ ತಾಯಿ. ಮಕ್ಕಳಿಬ್ಬರು ಮನೆ ಪಾಠಕ್ಕೆ ಹೋಗಿದ್ದಾರೆ. ಪತಿರಾಯ ಬರುವುದು ತಡರಾತ್ರಿಯಲ್ಲಿ. ಮನೆಯಲ್ಲಿ ಯಾರೂ ಇಲ್ಲ. ಹಾಗೆ ಮೌನವಾಗಿ ಕುಳಿತು ದೀರ್ಘಾಲೋಚನೆಯಲ್ಲಿ ಹಳೆಯ ನೆನಪುಗಳಿಗೆ ಹೋಗಿದ್ದು ಅವಳ ಅರಿವಿಗೂ ಬರಲಿಲ್ಲ. ಅದು ಅವಳು ಇಷ್ಟಪಟ್ಟು ಆಗಿದ್ದ ಮದುವೆಯಲ್ಲ, ಅಪ್ಪ ಅಮ್ಮನ ಒತ್ತಾಯಕ್ಕೆ ಮನಿದು ಒಪ್ಪಿಕೊಂಡ ಬಂಧನ. 20 ವರ್ಷ ಸಾಕಿದ ಮಗಳನ್ನು ಒಂದು ಬಾರಿಯಾದರೂ ಸಮ್ಮತಿ ಕೇಳಿದ್ದರೂ ಎಷ್ಟೋ ಸಂಭ್ರಮಿಸುತ್ತಿದ್ದಳೋ ಏನೋ. ತನ್ನ ಪ್ರೀತಿಯ ಎತ್ತವರ ಮರ್ಯಾದೆಗಾಗಿ ತ್ಯಾಗ ಮಾಡುತ್ತಿರಲಿಲ್ಲ. ಪ್ರೀತಿಯಲ್ಲೂ ಸೋತು ಹೋದವಳು ಅವಳು. ಹತ್ತು ಸೊರಗಿದ ಮನದ ದುಗುಡವ ನನ್ನೊಳಗೆ ಅಡಗಿಸಿಟ್ಟು ಕರಗಿದೆ. ಮದುಮಗ ತಾನು ಮದುವೆ ಆಗುವವಳನ್ನು ಒಮ್ಮೆಯೂ ನೋಡಲು ಬರಲಿಲ್ಲ. ಹಿರಿಯರು ಒಪ್ಪಿದ ಮೇಲೆ ಮುಗಿಯಿತು. ಗುತ್ತು ಗುರಿ ಇಲ್ಲದ ಮನೆಗೆ ಬಲಗಾಲಿಟ್ಟು ಬಂದ ಗಳಿಗೆಯಲ್ಲಿ ಶುರುವಾದ ಕಾದಾಟ. ಅತ್ತೆಯ ಮನೆಯವರಿಗೂ ಅಪ್ಪನ ಮನೆಯವರಿಗೆ ಇಬ್ಬರ ಜಗಳದಲ್ಲಿ ಬಡಪಾಯಿ ನಾನಾದೆ. ಮೊದಲನೇ ಹೆಜ್ಜೆಯಲ್ಲೇ ಸೋತೆ. ಅತ್ತೆಗೆ ಕೆಲಸದವಳು ಬಂದಳು ಎನ್ನುವ ಹೆಮ್ಮೆ. ತಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಮಾತ್ರ ಪ್ರೀತಿ, ಮಮತೆ, ಕಾಳಜಿ. ಹೊಸ ಜಾಗ, ಮೊದಲೇ ಏನೋ ತಿಳಿಯದು ಹೇಗೋ ಶುರುವಾಯಿತು ಸಂಸಾರದ ಸಾಗರ. ಗಂಡನಂತೂ ಅಪ್ಪ ಅಮ್ಮ ಮಾತನ್ನು ಮೀರದವನು. ಗಂಡನಿಗೆ ಹೆಂಡತಿಯೊಬ್ಬಳು ಬೇಕಷ್ಟೆ. ಆ ಹೆಂಡತಿ ಮಾತ್ರ ನಾನಾದೆ. ಅತ್ತೆ ನಿಂದನೆ, ಮಾವನ ಕೊಂಕು, ಅತ್ತಿಗೆಯ ಸಲುಗೆಯೇ ಇಲ್ಲ. ಇನ್ನು ನನ್ನವರು ಯಾರು? ಪ್ರತಿ ವಿಷಯಕ್ಕೂ ಜಗಳ. ಬೆಳಿಗ್ಗೆ ಸ್ವಲ್ಪ ಎದ್ದೇಳುವುದು ತಡವಾದರೆ ಸಾಕು, ಒಂದೇ ಸಮನೆ ಬಾಗಿಲು ಬಡಿಯುವ ಸದ್ದು. ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ದುಡಿದರೂ ಅವರ ಮನಸ್ಸನ್ನು ಗೆಲ್ಲಲು ಸಾಧ್ಯವಾಗುತ್ತಿರಲಿಲ್ಲ. ಎಲ್ಲ ಕೆಲಸಕ್ಕೂ ಏನಾದರೂ ತಪ್ಪು ಹುಡುಕಿ ಜಗಳ ತೆಗೆಯುವ ಅತ್ತೆ. ಕೂತರೆ ತಪ್ಪು, ನಿಂತರೆ ತಪ್ಪು. ಹೀಗೆ ಸಾಗಿದ ದಿನಗಳು. ಮದುವೆಯಾದ 3 ತಿಂಗಳಿಗೆ ಸಾಕಾಗಿ ಹೋಗಿತ್ತು ಈ ಬದುಕಿನ ಗೋಜು. ಅಂದು ಬೆಳಿಗ್ಗೆ ಏನು ಕೆಲಸ ಮಾಡಿಲ್ಲ ಎಂದು ಗಂಡನ ಕಿವಿಗೆ ಚಾಡಿ ಮಾತುಗಳನ್ನು ಹೇಳುತ್ತಿದ್ದ ಅತ್ತೆಯ ಸಂತಸ ಹೇಳತೀರದು ಗೊತ್ತಾ. ಪತಿ ಬಂದ ಅವರೇ ಕೋಪದಿಂದ ಏನು ಕೆಲಸ ಮಾಡ್ತಾ ಇಲ್ಲ ಅಂದು ಎಲ್ಲರನ್ನು ತೊರೆದು ಬದುಕೇ ಬೇಡವಾಗಿತ್ತು. ಎಷ್ಟೇ ಮಾಡಿದರೂ ಮೆಚ್ಚರಿವರುಗಳು. ಸಹನೆಯ ಕಟ್ಟೆ ಹೊಡೆದು ಹ್ಞೂ ಮಾಡಲ್ಲ, ನಾನು ಕೆಲಸದವಳ ನಿಮ್ಮನೆಗೆ, ಏನಿದು ಅನ್ಯಾಯ, ಯಾರೂ ಇಲ್ಲ ನನಗೆ ಕೇಳುವವರು ಎಂದು ನಿಮಗೆ ಬೇಕಾದ ರೀತಿ ಮಾಡುತ್ತೀರಾ? ಮಾತನಾಡುವ ಸ್ವಾತಂತ್ರ್ಯ ಇಲ್ಲ ಅತ್ತೆ ಮನೆಯಲ್ಲಿ ಸೊಸೆಯಂದಿರಿಗೆ. ಗಂಡನಿಗೆ ಕೋಪ ಮತ್ತು ಸಿಟ್ಟು ನೆತ್ತಿಗೇರಿ ಬಾರಿಸಿದ್ದ ಕಪಾಲ ಮೋಕ್ಷ. ಅಷ್ಟು ಸಾಲದು ಎಂದು ಜುಟ್ಟು ಹಿಡಿದು ಚೆನ್ನಾಗಿ ತದುಕಿದ. ಬಿಡಿಸಲು ಬರಲಿಲ್ಲ ಮಹಾತಾಯಿ ಅತ್ತೆ. ದೂರದಿಂದಲೇ ನಗುಮುಖದಿ ನಿಂತು ನೋಡುತ್ತಿದ್ದಳು. ಅವರ ಮಗಳಿಗೆ ಈ ರೀತಿ ಹಿಂಸೆ ಸಹಿಸುವರೆ? ದುಃಖ ತಡೆಯಲಾಗಲಿಲ್ಲ. ರೂಮಿನಲ್ಲಿ ಕುಳಿತು ಹತ್ತು ಸುಸ್ತಾಗಿ ಹೋದೆ. ಮೈಯೆಲ್ಲ ಬರೆಗಳೇ ತುಂಬಿದೆ. ಊಟ ತಿಂಡಿ ಬಿಟ್ಟು ಕೂತೆ. ಕೇಳುವವರಿಲ್ಲ, ಹೇಳುವವರಿಲ್ಲ. ಏಕೋ ಮನಸ್ಸು ತಪ್ಪು ಹಾದಿ ತಿಳಿಯುತ್ತಿದೆ. ಜೀವ ತೆಗೆಯಲು ಸಾವು ಕರೆಯುತ್ತಿದೆ. ಕೈ ಬೀಸಿ ದುಡುಕಿದೆ. ಬ್ಲೇಡ್ನಿಂದ ಕೈಯನ್ನು ಕಟ್ ಮಾಡಿದೆ. ತಡ ರಕ್ತದ ಕೊಡಿ ಹರಿಯುತ್ತಿದೆ. ಪ್ರಜ್ಞೆ ತಪ್ಪಿ ಹೋಗಿದೆ. ಗಾಬರಿಗೊಂಡ ಗಂಡ ಆಸ್ಪತ್ರೆಗೆ ದಾಖಲಿಸಿದ. ಜ್ಞಾನ ಬಂದ ಮೇಲೆ ತಿಳಿದದ್ದು ಸಾವು ಅಷ್ಟು ಸುಲಭವಲ್ಲ. ಸಾಯಲು ಸಮಯ ಬರಬೇಕು. ನಾನು ಮಾಡಿದ್ದು ತಪ್ಪೆಂದು ಕಣ್ಣುಗಳಲ್ಲಿ ತುಂಬಿದ ಹನಿಗಳು. ಡಾಕ್ಟರ್ ತುಂಬ ಕೋಪಗೊಂಡರು. ಬುದ್ಧಿಲ್ವಾ? ಎಜುಕೇಟೆಡ್ ಆಗಿ ಈ ಕೆಲಸ ಮಾಡಿದ್ಯಾ? ಗೊತ್ತು ನಿನ್ನ ಮನಸ್ಸಿಗೆ ಆಗಿರುವ ಆಘಾತ. ನಿನ್ನ ಮೈಗಳ ಬರೆ ಹೇಳುತ್ತಿದೆ ನಿನ್ನ ವ್ಯತೆ. ಗಂಡನಿಗೆ ಕರೆದು ಚೆನ್ನಾಗಿ ಮಂಗಳಾರತಿ ಮಾಡಿದ ಡಾಕ್ಟರ್. ಏನ್ರಿ, ಮದುವೆಯಾಗಿ 3 ತಿಂಗಳು ಕಳೆದಿಲ್ಲ, ಈ ಥರ ಹೊಡೆದಿದ್ದೀರಾ? ತಪ್ಪು. ನೀವು ಮಾಡಿರೋದು ನಾನು ಒಪ್ಪಲ್ಲ. ನಿಮ್ಮನ್ನೆಲ್ಲರನ್ನು ಬಿಟ್ಟು ಇಷ್ಟು ದೂರ ನಿಮಗೆ ಮದುವೆ ಮಾಡಿಕೊಂಡು ಬಂದಿರುವ ಹೆಂಡತಿಗೆ ಕೈ ಮಾಡುವುದು ನಾಚಿಕೆ ಕೆಲಸ. ಯಾರು ಎಷ್ಟೇ ಹೇಳಿದರೂ ಬಂಡ ಜನ್ಮ ಅವರುಗಳದು. ನಿದ್ರೆ ಬರದು, ಊಟ ಸೇರದು, ಮನಸ್ಸು ಬಿಚ್ಚಿ ಮಾತನಾಡಲು ಯಾರೂ ಇಲ್ಲ. ಶೂನ್ಯವಾಯಿತು ಮನಸ್ಸು. ಏನನಿಸಿತೋ ಏನೋ ಗೊತ್ತಿಲ್ಲ. ತವರು ಮನೆಗೆ ಕಳುಹಿಸಿದ ಗಂಡ. ಮೊದಲಿನ ಸಂತೋಷ ಇಲ್ಲ. ಅಕ್ಕಪಕ್ಕದವರು ಮಾತುಗಳು ಕೇಳುವುದು. 2 ತಿಂಗಳಿಗೆ ಬೇಸತ್ತು ಹೋಗಿದ ಅಪ್ಪ ವಾಪಸ್ ಕರೆದುಕೊಂಡು ಹೋಗಲು ಸಿದ್ಧರಾದರು. ಅತ್ತೆ ಮನೆಯಲ್ಲಿದ್ದರೆ ಬಾಗಿಲು ತೆಗೆಯಲಿಲ್ಲ. ಎಷ್ಟೇ ಕರೆದರೂ ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿದ್ದು ನ್ಯಾಯ. ಮೊದಲೇ ಅತ್ತೆ ಮನೆಯವರಿಗೆ ಅಪ್ಪನ ಕಂಡ್ರೆ ಆಗದು. ಎಲ್ಲರನ್ನು ಕರೆಸಿದ ಅವರು ಕೊನೆಗೆ ತೀರ್ಮಾನ, ನಿಮ್ಮ ಸೊಸೆಯನ್ನು ಕರೆದುಕೊಂಡು ಹೋಗಿ. ಒಲ್ಲದ ಮನಸ್ಸಿನಲ್ಲಿ ಕರೆದುಕೊಂಡು ಹೋದರು. ಒಂದು ದಿನ ಅಡುಗೆ ಮಾಡುತ್ತಿದ್ದಾಗ ತಲೆ ಸುತ್ತು ಬಂದು ಪ್ರಜ್ಞೆ ತಪ್ಪಿದ ನನಗೆ ಅತ್ತೆ ಹೇಳಿದ ಮಾತು. ನಾಟಕ ಇವಳದು ಮತ್ತು ಇವರ ಮನೆಯವರದು. ಹೇಗೋ ಸಾಗಿತ್ತು ಬದುಕು ಹೀಗೆ. ಒಂದು ದಿನ ಹೊಟ್ಟೆ ನೋವು ತಾಳಲಾರದೆ ಡಾಕ್ಟರ್ ಬಳಿ ಹೋದೆ. ಅವರು ಹೇಳಿದ ಮಾತು ಏಕೋ ನನಗೆ ಅನುಮಾನ ಬರುತ್ತಿದೆ. ನಿಮ್ಮ ಹೆಂಡತಿಗೆ ಸ್ಕ್ಯಾನ್ ಮಾಡಬೇಕೆಂದು. 5 ತಿಂಗಳ ಗರ್ಭಿಣಿ. ಇಬ್ಬರ ಮುಖವನ್ನು ಪರಸ್ಪರ ನೋಡಿ. ಡಾಕ್ಟರ್: ಏನು? ಅಪ್ಪ ಅಮ್ಮ ನೀವು?
ಗೊತ್ತಾಗೋಲ್ವಾ ನಿಮಗೆ 5 ತಿಂಗಳು ಮಗು ಹೊಟ್ಟೆಯಲ್ಲಿದೆ ಗರ್ಭಿಣಿ ಅಂತ? ನನ್ನ ಮುಖ ನೋಡಿ. ಏನಮ್ಮ ನಿನಗೂ ಗೊತ್ತಾಗಿಲ್ವಾ? ಮಗು ಓಡಾಡಲು ಶುರು ಮಾಡಿದೆ. ಮೊದಲಿಂದನೂ ಸರಿಯಾಗಿ ಋತುಚಕ್ರ ಆಗ್ತಿರ್ಲಿಲ್ಲ, ಅದಕ್ಕೆ ಗೊತ್ತಾಗಲಿಲ್ಲ. 2 ಬಾರಿ ತಲೆ ಸುತ್ತು ಬಂದಿತ್ತು. ಇವರೆಲ್ಲ ನಾಟಕ ಅಂದರು. ನಾನು ಸುಮ್ಮನಾದೆ. ಕಣ್ಣುಗಳಲ್ಲಿ ಸಂತಸ ತುಂಬಿ ಬಂತು. ತಾಯಿ ಆಗುತ್ತಿರೋ ಸುದ್ದಿ ಕೇಳಿ ಅವರು ಖುಷಿಪಟ್ಟರು. ಮನೆಗೆ ಬಂದು ಮಗ ಅಮ್ಮನಿಗೆ ಹೇಳಿದ್ದು ಅಷ್ಟೆ. ಓಹ್, ಅದಕ್ಕೆ ಅವರಪ್ಪ ಇಲ್ಲಿ ಕರೆದುಕೊಂಡು ಬಿಟ್ಟಿದ್ದು. ಮಗಳು ಮಾಡಿರುವ ನೀಚತನಕ್ಕೆ ನಮಗೆ ಅಂಟಾಗಿದ್ದರೆ ಕೋಪ ಬಂದ ನನಗೆ ಈ ಥರ ಎಲ್ಲ ಹೇಳ್ತೀರಾ? ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಮಗು ಬಗ್ಗೆ ಮಾತಾಡಿದರೆ ನಾನು ಸಹಿಸಿಕೊಳ್ಳೋದಿಲ್ಲ. ಮುಚ್ಚೆ ಬಾಯಿ, ಹೋಗಿ ಹೊಳಗೆ. ಅತ್ತೆಯ ಮಾತು ಕಂಬನಿಯ ಮಲೆ ಸುರಿಸಿದ್ದು. ಹೆಣ್ಣು ಮಕ್ಕಳಾಗಿ ಹುಟ್ಟುವುದೇ ತಪ್ಪ ಈ ಭೂಮಿಯಲ್ಲಿ? ಸಂತೋಷ ಒಂದು ಕಡೆ, ದುಃಖ ಇನ್ನೊಂದು ಕಡೆ. ಈ ಸುಂದರ ಕ್ಷಣಗಳನ್ನು ಎತ್ತ ತಾಯಿಗೆ ಹೇಳಬೇಕೆಂಬ ಬಯಕೆ. ಆದರೆ ಇವರೆಲ್ಲರಿಗೂ ಅಮ್ಮನ ಮನೆಯವರ ಜೊತೆ ಜಗಳ, ಕಾದಾಟವೇ ಅವರಿಬ್ಬರ ನಡುವೆ ಇರುವ ನಂಟು. ಮನಸ್ಸಿನ ಮಾತು ಮನಸ್ಸಲ್ಲೇ ಕಾಡತೊಡಗಿತು. ಒಂದು ಮೊಬೈಲ್ ಕೊಡಿಸಲು ಹಿಂದೆ ಮುಂದೆ ನೋಡುವ ಜನಗಳು. ಇಂಥವರ ಮನೆಗೆ ನಾನು ಸೊಸೆಯಾಗಿ ಬಂದಿರೋದು ನನ್ನ ಆನೆ ಬರವೇ ಸರಿ. ಅಂದು ಅತಿಯಾದ ಕೆಲಸ. ಒಬ್ಬಳೇ ಮಾಡಿ ಮಾಡಿ ಆಯಾಸವಾಗಿದ್ದೆ. ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿನ ಬಯಕೆಯೋ ಏನೋ. ಬೆಳಿಗ್ಗೆ ತುಂಬ ನಿದ್ರೆ ತಡೆಯಲಾಗದೆ ತಿಂದ ನಾಷ್ಟದ ತಟ್ಟೆಯನ್ನು ಹಾಸಿಗೆ ಮೇಲೆ ಇಟ್ಟು ಹಾಗೆಯೇ ಮಲಗಿದೆ ಅಷ್ಟೆ. ಅಷ್ಟಕ್ಕೆ ಅತ್ತೆ ದೊಡ್ಡ ರಂಪಾಟವೇ ಮಾಡಿಬಿಟ್ಟಿದ್ದರು. ಮಗನಿಗೆ ಕರೆ ಮಾಡಿ, ಹೀಗೂ ಮಾಡುವರೆ? ನಾವಂತೂ ಈ ರೀತಿ ಇಲ್ಲ, ಮಾಡಿಲ್ಲ. ನಾನು ಹೆತ್ತಿದ್ದೀನಿ 2 ಮಕ್ಕಳಿಗೆ ನಾನು ಈ ರೀತಿ ಅತಿಯಾಗಿ ಆಡುತ್ತಿರಲಿಲ್ಲ. ಅತ್ತೆಯ ಮನೆಯಲ್ಲಿ ನೋಡಿದವರು ಯಾರು ಕಣ್ಣಿನಿಂದ ಅವ್ರು ಹೇಗಿದ್ದರು ಎಂದು. ನಿನ್ನ ಹೆಂಡತಿಗೆ ಸರಿಯಾಗಿ ಬುದ್ಧಿ ಹೇಳು. ಬೆಳಿಗ್ಗೆ ಬೆಳಿಗ್ಗೆ ಮಲ್ಕೋಬೇಡ ಅಂತ ದರಿದ್ರ ಬಂದು ಬಿಡುತ್ತೆ ನನ್ನ ಮನೆಗೆ. ಗರ್ಭಿಣಿ ಸೊಸೆ ಒಬ್ಬಳೇ ಕೆಲಸ ಮಾಡುವಾಗ ಅತ್ತೆ ವಾಕಿಂಗ್ಗೆ ಹೋಗ್ಬೋದಂತೆ. ಅದು ಬೆಳಿಗ್ಗೆ 7ರಿಂದ 9:30. ಇದು ಅವರ ಸಮಯ. ಮನೆ ಬೆಳಗಲು ಬಂದಿರುವ ಸೊಸೆಗೆ ಸಹಾಯ ಮಾಡಿದರೆ ದರಿದ್ರ ಬರ್ತದೆ ಅಂತೆ. ಅವರ ಜೋರಾದ ಮಾತು ಕೇಳಿ ಎದ್ದವಳೆ ಕೆಲಸದಲ್ಲಿ ನಿರತಳಾದೆ. ಬೇಸರ ಮನದಲ್ಲಿ, ಹತಾಶೆ. ಮಾತನಾಡಬೇಕೆಂದರೆ ಮನಸ್ಸುಗಳಿಲ್ಲ ಮಾತನಾಡಲು. ಒಬ್ಬಳೇ ಏಕಾಂತವಾಗಿ ಕುಳಿತು ಹತ್ತು ಸಂತೈಸಿಕೊಳ್ಳುತ್ತಿದ್ದೆ. ನನ್ನ ಮನವ ಒಂದು ದಿವಸವಾದರೂ ಗರ್ಭಿಣಿ ಸೊಸೆಯ ಬಯಕೆ ಏನೆಂದು ಕೇಳಲೇ ಇಲ್ಲ. ಪ್ರತಿಯಾಗಿ ದಬ್ಬಾಳಿಕೆ ಮಾಡುವುದೇ ಅವರ ಗುಣ. ಅವರು ಕುಳಿತ ಸೋಫಾದ ಮೇಲೆ ನಾನು ಕುಳಿತು ಟಿವಿ ನೋಡುವಾಗಿಲ್ಲ. ಅವರ ಮುಂದೆ ಅವರು ಇಲ್ಲದ ಸಮಯದಲ್ಲಿ ಒಬ್ಬಳೇ ನೆಲದ ಮೂಲೆಯಲ್ಲಿ ಕೆಳಗೆ ಕುಳಿತು ಟಿವಿ ನೋಡುತ್ತಿದ್ದರೆ ಎಲ್ಲವನ್ನೂ ಸಹಿಸಿದೆ. ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಪುಟ್ಟ ಕಂದನಿಗಾಗಿ. ಅವರ ಮುಂದೆ ಪತಿರಾಯ ಏನು ತಂದು ಕೊಡುವಾಗಿಲ್ಲ. ಇದೆಲ್ಲ ಏಕೆ ಸುಮ್ಮನೆ ದುಂದುವೆಚ್ಚ ಏನೆಲ್ಲ ಹೇಳುತ್ತಿದ್ದರು. ಅದು ನನ್ನ ಮುಂದೆಯೇ. ಈ ಬಡ ಜೀವ ಆಸೆ ಪಟ್ಟಿದ್ದು ಒಂದೇ, ತಿಳಿ ಬೇಳೆ ಸಾರು ಅನ್ನ. ತಿನ್ನುವುದರಲ್ಲಿ ಬಕಾಸುರತನ ಕೊಟ್ಟಿರಲಿಲ್ಲ ಭಗವಂತ. ಅದಕ್ಕೆ ನನಗೆ ಅವರ ಮಾತು ದೊಡ್ಡದು ಅನ್ನಿಸ್ತಿರಲಿಲ್ಲ. ಪತಿರಾಯರು ಪ್ರತಿ ಬಾರಿ ಚಿಕಿತ್ಸೆಗೆಂದು ಜೊತೆಯಲ್ಲೇ ಬಂದು ಆಸ್ಪತ್ರೆಗೆ ಬಿಟ್ಟು ಹೋಗುತ್ತಿದ್ದರು. ತಪಾಸಣೆಯ ನಂತರ ಬರುತ್ತಿದ್ದರು ನನ್ನನ್ನು ಕರೆದುಕೊಂಡು ಹೋಗಲು. ಇವತ್ತು ಏನೇ ಆಗಲಿ ಅಮ್ಮನ ಜೊತೆ ಮಾತಾಡಲೇಬೇಕು ಎಂದು ನನ್ನಂತೆ ತಪಾಸಣೆಗೆಂದು ಬಂದಿದ್ದ ಆಕೆಯ ಪರಿಚಯ ಮಾಡಿಕೊಂಡು ಫೋನನ್ನು ಕೇಳಿ ಅಮ್ಮನ ಜೊತೆ ಮಾತಾಡಿದೆ. ಎಷ್ಟು ಸಂಭ್ರಮ, ಸಡಗರ, ಕಣ್ಣಿನಲ್ಲಿ ತುಂಬಿದ ಆನಂದ ಬಾಷ್ಪ. ಸಮಾಧಾನವಾಯಿತು. ಈ ಜೀವಕ್ಕೆ ಕದ್ದು ಮಾತನಾಡಿದ್ದು. ಹೆಜ್ಜೆ ಹೆಜ್ಜೆಗೂ ನೋವು. ನವಮಾಸಕ್ಕೆ ಕಾಲಿಟ್ಟ ನನಗೆ ಶ್ರೀಮಂತವಾಗಲಿ ಯಾವುದೇ ಶಾಸ್ತ್ರವನ್ನು ಮಾಡಲಿಲ್ಲ ಅತ್ತೆ ಮನೆಯವರು. ಒಂದು ದಿನ ರಾತ್ರಿ 3ರ ಸಮಯ ಸಣ್ಣದಾಗಿ ಶುರುವಾದ ಹೊಟ್ಟೆ ನೋವು. ತಡೆಯಲಾರದೆ ಪತಿರಾಯನಿಗೆ ಹೇಳಿಕೊಂಡ ನೋವು. ಇನ್ನೂ 1 ತಿಂಗಳ ಸಮಯ ಕೊಟ್ಟಿದ್ದರು ಡಾಕ್ಟರ್. ಅದಕ್ಕೆ ಅವರಿಗೆ ಅಷ್ಟು ಸೀರಿಯಸ್ ಆಗಿ ಗೊತ್ತಾಗಲಿಲ್ಲ ಇದು ಹೆರಿಗೆಯ ನೋವೆಂದು. ಸರಿ, ಬೆಳಿಗ್ಗೆ ಆಸ್ಪತ್ರೆಗೆ ಹೋಗೋಣ ಎಂದವರೇ ಮಲಗಿಬಿಟ್ಟರು. ಹೇಗೋ ರಾತ್ರಿ ಕಳೆದೆ ನೋವಿನಲ್ಲಿ. ಬೆಳಿಗ್ಗೆ 6:30ರ ಸಮಯ. ಅತ್ತೆಯ ಕಿರಿಚಾಟ. ಮನೆ ಮುಂದೆ ಕಸ ಗುಡಿಸಿಲ್ಲ, ಮನೆ ಒಳಗಡೆ ಕಸ ಗುಡಿಸಿಲ್ಲ. ಈ ಮನೆಯಲ್ಲಿ ಹೇಳೋಕೆ ಕೇಳೋಕೆ ಯಾರೂ ಇಲ್ವಾ? ಅವರ ಬಡಬಡ ಮಾತಿಗೆ ಎಚ್ಚರಗೊಂಡ ಪತಿರಾಯ ನನ್ನನ್ನೊಮ್ಮೆ ನೋಡಿದರು. ರಾತ್ರಿ ಕುಳಿತಿದ್ದ ಜಾಗದಲ್ಲಿ ಹಾಗೆ ಹೊಟ್ಟೆ ಹಿಡಿದು ಕುಳಿತಿದ್ದೆ. ತಕ್ಷಣ ಅವರ ಅಮ್ಮನಿಗೆ ಹೇಳಿದರು, ಇವತ್ತು ಮನೆ ಕೆಲಸ ಎಲ್ಲ ನೀನೇ ಮಾಡು. ಅವಳಿಗೆ ಇಂದು ತುಂಬ ಹೊಟ್ಟೆ ನೋವು, ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಸಿಡಿಮಿಡಿಗೊಂಡ ಅತ್ತೆ ಕಸವನ್ನು ಅಲ್ಲಿ ಇಲ್ಲಿ ತೆಗೆದು, ನೋಡು ಹೇಗೆ ಕಸ ಮನೆಯಲ್ಲ, ಹೀಗೆ ಗುಡಿಸುವುದಾ ನಿನ್ನ ಹೆಂಡತಿ ಮನೆನಾ ಎಂದು ಇಲ್ಲ ಸಲ್ಲದ ಮಾತುಗಳೇ. ಒಮ್ಮೆಯಾದರೂ ನನ್ನನ್ನು ಪ್ರೀತಿಯಿಂದ ವಿಚಾರಿಸಿದಿದ್ದರೆ ನನ್ನ ಮನಸ್ಸಿನಲ್ಲಿ ಅತ್ತೆ ಎನ್ನುವ ಬದಲು ಅಮ್ಮ ಎನ್ನುವ ಪ್ರೀತಿ ವಾತ್ಸಲ್ಯ ಉಕ್ಕಿ ಹರಿಯುತ್ತಿತ್ತೇನೋ. ಕೇಳಲಿಲ್ಲ. ಕಲ್ಲು ಮನಸ್ಸಿನ ಹೃದಯ. ಮೊದಲ ಅನುಭವ. ಎದೆಯಲ್ಲಿ ನಡುಕ, ಭಯ ಎಲ್ಲ ಒಟ್ಟಿಗೆ ಆವರಿಸಿದೆ. ಒಂದು ಕಡೆ ಸಂತೋಷ, ಪುಟ್ಟ ಕಂದ ಮನೆಗೆ ಬರಲಿದೆ. ನನ್ನೆಲ್ಲ ನೋವ ಮರೆಸಲು, ನನ್ನ ಜೊತೆ ಇರಲು ಸದಾ. ನನಗೂ ನನ್ನವರಿದ್ದಾರೆ ಎನ್ನುವ ಸಂತೋಷ ಹೆಚ್ಚಾಗುತ್ತಿದೆ. ತಾಯಿ ಇದ್ದರೂ ತಾಯಿ ಆಗುತ್ತಿರುವ ಮಗಳಿಗೆ ಧೈರ್ಯ ತುಂಬಲು ಸನಿಹವಿಲ್ಲ. ತಾಯಿ ನೋಡಬೇಕೆಂಬ ಕೊನೆಯ ಬಯಕೆ ಸತ್ತು ಮಣ್ಣು ಸೇರಿತ್ತು. ಅತ್ತೆಗೆ ಇವತ್ತಿನ ದಿನವೂ ಕರುಣೆ ಬರಲಿಲ್ಲ ಧೈರ್ಯ ತುಂಬಲು.
ಪತಿರಾಯರು ಕೆಲಸದ ನಿಮಿತ್ತ ಬೇಗ ಹೊರಟು ಹೋದರು. ಅವರ ಅಮ್ಮನಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಹೇಳಿ ನಾನಂತೂ ಧೈರ್ಯವಾಗಿ ಒಬ್ಬಳೇ ಹೋಗಿ ಆಟೋದಲ್ಲಿ ಕುಳಿತೆ. ಸ್ವಲ್ಪ ಸಮಯದ ನಂತರ ಅತ್ತೆ ಕುಳಿತರು. ಪಕ್ಕದಲ್ಲಿ ಇಬ್ಬರು ಒಂದೇ ಮನೆಯಲ್ಲಿದ್ದರು. ಅಪರಿಚಿತರಂತೆ ಕುಳಿತೆವು. ಮಾತಿಲ್ಲ, ಮೌನದಲ್ಲಿ ಸಾಗಿದ ಪಯಣ. ಮಗನನ್ನು ಮೆಚ್ಚಿಸಬೇಕಲ್ಲವೇ? ಜೊತೆಯಲ್ಲಿ ಬಂದು ಮಗನ ಜೊತೆ ನಿರಂತರವಾಗಿ ಫೋನ್ನಲ್ಲಿ ಸಂಭಾಷಣೆ ನಡೆಸುತ್ತಿದ್ದರು. ನನಗೂ ಹಂಬಲವಾಗುತ್ತಿದೆ ಅಮ್ಮನ ಜೊತೆ ಒಮ್ಮೆ ಮಾತನಾಡಲು. ಆದರೆ ಆಗಲಿಲ್ಲ. ಬೇಸರವಾಗಿದೆ. ಸುಮ್ಮನಾದೆ. ಆಸ್ಪತ್ರೆ ಬಂತು. ಆಟೋ ಹಿಡಿದು ಸೀದಾ ಮುನ್ನಡೆದೆ. ಅವರು ಹಿಂದೆ ಸುಮ್ಮನೆ ಬರುತ್ತಿದ್ದಾರೆ. ನಾನು ತಪಾಸಣೆಯ ಕೊಠಡಿಯ ಬಳಿ ಕುಳಿತೆ. ನನ್ನ ಹೆಸರನ್ನು ಕರೆದರು ಡಾಕ್ಟರ್. ಅದು ಪ್ರತಿಷ್ಠಿತ ಮಿಲಿಟರಿ ಆಸ್ಪತ್ರೆಯಾಗಿತ್ತು. ಒಳಗೆ ಹೋಗಲು ಗಾಬರಿ. ತಪಾಸಣೆ ಮಾಡಿ ಅಡ್ಮಿಟ್ ಮಾಡಿಕೊಂಡರು. ಒಂದು ದಿವಸ ಪೂರ್ತಿ ಹೊಟ್ಟೆ ನೋವು ತಿಂದ ಹೋದ ಜೀವ ಬಂದಂತಾಗಿತ್ತು. ಮಗುವಿನ ಹಾಳು ಕೇಳಿದೊಡನೆಯೇ ನಿಜವಾಗಲೂ ಡಾಕ್ಟರ್ ದೇವರಂತೆ ಕಾಣುವರ. ಆ ಸಮಯದಲ್ಲಿ ಗಂಡು ಮಗು ಎಂದು ಹೇಳಿದಾಗ ಖುಷಿಯಾಯಿತು ತುಂಬ. ವಾರ್ಡ್ಗೆ ಶಿಫ್ಟ್ ಮಾಡಿದರು. ಮಿಲಿಟರಿ ಆಸ್ಪತ್ರೆ ತುಂಬ ರೂಲ್ಸ್. ರೋಗಿಯ ಕಡೆಯವರನ್ನು ಒಳಗೆ ಬಿಡುತ್ತಿರಲಿಲ್ಲ. ಅವರು ನಿಗದಿಸಿದ ಸಮಯ ಮಾತ್ರ. ಯಾರೂ ಇಲ್ಲ. ಅಪರಿಚಿತರ ಸಂತೆಯಾಗಿ ನರಳುತ್ತಾ ಮಲಗಿದ್ದೇನೆ. ಸುತ್ತಮುತ್ತ ಕಣ್ಣು ಹಾಯಿಸಿದೆ. ಎಷ್ಟು ಜೋರಾಗಿ ಫ್ಯಾನ್ ಗಾಳಿ ಬೀಸುತ್ತಿತ್ತು. ಹೊಸ ಅನುಭವ. ಎಲ್ಲ ತಾಯಂದಿರು ಅವರ ಮುದ್ದಾದ ಮಗುವಿನ ಲಾಲನೆ ಪಾಲನೆಯಲ್ಲಿ ನಿರತರಾಗಿದ್ದಾರೆ. ಯಾರ ಕಿವಿಯಲ್ಲೂ ಹತ್ತಿ ಇಲ್ಲ, ಬೆಚ್ಚನೆಯ ಹೊದಿಕೆಯೂ ಇಲ್ಲ. ಅಕ್ಕನ ಮೊದಲ ದಿನದ ಬಾಣಂತಿಯ ಸಮಯದಲ್ಲಿ ಅಮ್ಮ ಅವಳಿಗೆ ಕಿವಿಗೆ ಬಟ್ಟೆ, ಕಾಲಿಗೆ ಸಾಕ್ಸ್ ಏನೆಲ್ಲ ಮಾಡುತ್ತಿದ್ದರು ನೆನಪಾಗಿ. ಹಾಗೆ ಕಣ್ಣಿನಲ್ಲಿ ನೀರು ಬಂತು. ತಕ್ಷಣ ನರ್ಸ್ ಮಗುವನ್ನು ಪಕ್ಕದಲ್ಲಿ ಮಲಗಿಸಿ ಹೊರಟೇ ಹೋದಳು. ಪುಟ್ಟ ಪುಟ್ಟ ಮುದ್ದಾದ ಪಾದಗಳು, ಹೊಳೆಯುತ್ತಿರುವ ಕಣ್ಣುಗಳು, ಸುಕೋಮಲ ಕೆಂಪು ಕೆನ್ನೆಗಳು. ಹೇಗೆ ಮಗುವನ್ನು ಎತ್ತಿಕೊಳ್ಬೇಕು ಗೊತ್ತಾಗ್ತಿಲ್ಲ. ಆದರೂ ಹೇಗೋ ಅಂಗೈಯಲ್ಲಿ ಎತ್ತಿಕೊಂಡು ಮುದ್ದಾಡಿ ಮೊದಲ ಸವಿ ಮುತ್ತ ನೆಟ್ಟು ಸಂಭ್ರಮಿಸಿ ತಾಯ್ತನದ ಮಹತ್ವ ಅರಿವಾಗಿತ್ತು. ಮಗುವನ್ನು ತಾಯಿಯನ್ನು ನೋಡಲು ಬಿಡುವ ಸಮಯ. ಅತ್ತೆ ಹಾಗೂ ಪತಿರಾಯ ಇಬ್ಬರು ಒಳಗಡೆ ಬಂದರು. ಮಗುವನ್ನಷ್ಟೇ ನೋಡಿದ್ದು ನನ್ನ ಅತ್ತೆ. ನನ್ನ ಬಗ್ಗೆ ಏನು ವಿಚಾರಿಸಲಿಲ್ಲ. ಅವರಿಗೆ ಮಗುವನ್ನು ನೋಡಿದ ಸಂಭ್ರಮ. ಸ್ವಲ್ಪ ಖುಷಿಯಿಂದಲೇ ಮಾತನಾಡಿದರು. ನನಗೆ ತುಂಬ ಹೊಟ್ಟೆ ಹಸಿವು ತಡೆಯದೆ ನಾನೇ ಸ್ವತಃ ಬಾಯಿ ಬಿಟ್ಟು ಕೇಳಿದೆ, ಊಟ ತಂದೆಲ್ವಾ? ಗಂಡನಿಗೆ ಅತ್ತೆ ಕೊಟ್ಟ ಉತ್ತರ, ಇಲ್ಲೇ ಆಸ್ಪತ್ರೆಯಲ್ಲಿ ಕೊಡ್ತಾರಲ್ಲ ಅಲ್ಲೇ ಮಾಡು. ಕಣ್ಣುಗಳು ತುಂಬಿ ಬಂದರೂ ಹನಿಗಳು ಹೃದಯದೊಳಗೆ ಅವಿತು ದುಃಖಿಸುತ್ತಿತ್ತು. ಸಿಸ್ಟರ್ ಒಳಗಡೆ ಬಂದವರೇ, ನಿಮ್ಮ ಸಮಯ ಕಳೆಯಿತು, ಹೊರಡಿ, ನಾಳೆ ಬನ್ನಿ. ಹೊರಟೇ ಹೋದರು. ಮಗು ಮಲಗಿದೆ. ಮಗುವನ್ನು ನೋಡುತ್ತಾ ನೋವನ್ನೆಲ್ಲ ಮರೆತು ಹೋದೆ. ಊಟದ ಸಮಯ. ಅಷ್ಟು ಲೈನ್. ಹಸಿ ಬಾಣಂತಿ. ನಿಲ್ಲಲು ಸಾಧ್ಯವೇ? ಹಾಗೆ ಹೋದವಳು. ಮೆಲ್ಲನೆ ನಡೆದು ಬಂದು ಸುಮ್ಮನೆ ಕುಳಿತೆ ಮೌನವಾಗಿ. ಪಕ್ಕದ ಬಾಣಂತಿ ಒಬ್ಬಳು ನನ್ನನ್ನು ಗಮನಿಸಿ, ನಿಮಗೆ ಅಭ್ಯಂತರವಿಲ್ಲದಿದ್ದರೆ ಊಟ ಮಾಡಬಹುದು ಎಂದು ಹೇಳಿದಳು. ನನಗೆ ಹಸಿವು ಹೆಚ್ಚಿತ್ತು, ಆದರೆ ಊಟ ಮಾಡಲು ಮನಸ್ಸು ಇರಲಿಲ್ಲ. ಸ್ವಲ್ಪ ಹಾಗೆ ಅವರ ಪರಿಚಯದ ಬಳಿಕ, ಅವರಿಗೆ ನಿಮ್ಮ ಫೋನ್ ಕೊಡಿ, ಅಮ್ಮನಿಗೆ ಮಗು ಆಗಿರೋ ಸುದ್ದಿಯನ್ನು ತಿಳಿಸಬೇಕು. ಕರೆ ಮಾಡಿ ಹೇಳಿದೆ ಗಂಡು ಮಗು ಆಯಿತು ಅಂತ. ಹೇಳುವಾಗ ತುಂಬ ದುಃಖ ಆಯಿತು. ಅವರಿಗೂ ಕೇಳಿ ಒಂದು ಕಡೆ ಸಂತಸ, ಒಂದು ಕಡೆ ದುಃಖ. ಅಸಹಾಯಕ ಪರಿಸ್ಥಿತಿ. ಹೆಚ್ಚೇನೂ ಮಾತನಾಡಲಿಲ್ಲ ನಾನು. ಮನಸ್ಸು ಮೌನವಾಗಿತ್ತು. ಆಕೆಗೆ ಫೋನ್ ಕೊಟ್ಟು ಧನ್ಯವಾದಗಳು ಹೇಳಿದೆ. ಆಕೆ ಎಂಥವರು? ನಿನ್ನ ಗಂಡನ ಮನೆಯವರು ಸೊಸೆಗೆ ಗಂಡು ಮಗುವಾಗಿದೆ ಎಂದು ಎಷ್ಟು ಸಂಭ್ರಮದಿಂದ ಎಲ್ಲರಿಗೂ ಹೇಳಬೇಕು. ಎಷ್ಟೇ ದ್ವೇಷ ಇರಲಿ, ಸಾವು ಹುಟ್ಟುವಿನ ಸಮಯದಲ್ಲೂ ದ್ವೇಷ ಯಾರೂ ಸಾಧಿಸುವುದಿಲ್ಲ. ಮಾನವೀಯತೆ ಇಲ್ಲದ ನಾಗರಿಕರು. ಅಡುಗೆ ಮಾಡಿ ತಂದು ಕೊಡಬೇಕು, ಅದು ಬಿಟ್ಟು ಇಲ್ಲೇ ತಿನ್ನು ಅಂತಾರಲ್ಲ. ನೋಡಿ ನಮ್ಮ ಅತ್ತೆನ ಇವತ್ತು ಊಟ ತಂದು ಕೊಟ್ಟಿದ್ದು. ಪಾಪ, ನಿಮಗೆ ನೋಡಿದರೆ ಬೇಜಾರಾಗುತ್ತೆ. ಮಗುವಿನ ಕಾಳಜಿಯೋ ಮನಸ್ಸಿಗಾದ ಆಘಾತವೋ. ನಿದ್ರೆ ಬರಲಿಲ್ಲ. ರಾತ್ರಿ 2 ಗಂಟೆ. ತುಂಬ ಹಸಿವು. ಅವರೇ ತಂದಿಟ್ಟಿದ್ದ ಪಾರ್ಲೇಜಿ ಬಿಸ್ಕಿಟ್ ಜೀವ ಉಳಿಸಿದ್ದು. ನೀರಿನಲ್ಲಿ ಹಚ್ಚಿಕೊಂಡು ತಿಂದೆ. ಸ್ವಲ್ಪ ಸಮಾಧಾನ ಆಯಿತು. ಒಂದು ಕಡೆ ಕೋಪ, ಒಂದು ಕಡೆ ಅಸಹಾಯಕತೆ. ಮಗುವಿನ ಮುದ್ದು ಮುಖ, ಅಲುವಿನ ಧ್ವನಿ ಕೇಳಿ ನಿಟ್ಟುಸಿರು ಬಿಟ್ಟೆ. ಹಣೆಬರಹದಲ್ಲಿ ಬರೆದಿರುವ ಭಾಗ್ಯವನ್ನು ಅನುಭವಿಸಲೇಬೇಕು. ಕಷ್ಟ ಸುಖ ಎರಡು ನಾಣ್ಯದ ಮುಖ. ಮುಂಜಾನೆ ಬೆಳಿಗ್ಗೆ 5 ಗಂಟೆಗೆ ಎಲ್ಲ ಡಾಕ್ಟರ್ಸ್ ರೌಂಡ್ಸ್ಗೆ ಬಂದಿದ್ದಾರೆ. ಅವರ ಮುಖದಲ್ಲಂತೂ ರಾಜಯೋಗ ಕಲೆ ಎದ್ದು ಕಾಣುತ್ತಿದೆ. ಎಷ್ಟೇ ಆದರೂ ಕಮಾಂಡ್ ಹಾಸ್ಪಿಟಲ್ ಅಲ್ವಾ, ಅಲ್ಲಿ ಶಿಸ್ತು ಹೆಚ್ಚು. ಬಂದವರೇ ನನಗೆ ಕೋಪ ಮಾಡಬಾರ್ದು, ನಗು ನಗುತ್ತಾ ಇರಬೇಕು. ಮಗುವಿಗೆ ಶುಭೋದಯ ಹೇಳಲು ನಿನ್ನ ಮುಖದಲ್ಲಿ ಕಲೆ ತುಂಬಿರಬೇಕು. ಆ ಕಲೆ ಇಲ್ಲದ ಮೇಲೆ ಮಗುವನ್ನು ಹೇಗೆ ನೋಡಿಕೊಳ್ಳಲು ಸಾಧ್ಯ? ನನಗೂ ಸ್ವಲ್ಪ ಹೌದು ಅನಿಸಿತ್ತು. ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಬಂದೆ. ಮಗು ಎದ್ದು ಆ ಕಡೆ ಈ ಕಡೆ ಪಿಳಿಪಿಳಿ ಕಣ್ಣುಗಳು ಬಿಡುತ್ತಿದೆ. ನೋಡಿದ ನನಗೆ ಖುಷಿಯೋ ಖುಷಿ. ಅಂದು ಬೆಳಿಗ್ಗೆ ಅತ್ತೆ ಬಂದಿದ್ದಾರೆ. ನನಗಂತೂ ಹಸಿವು. ನೋಡಿದ ನನಗಾಗಿ ಏನೋ ನಾಷ್ಟ ತಂದಂತೆ ಕಾಣುತ್ತಿಲ್ಲ. ಡಾಕ್ಟರ್ ಬಂದರು ರೌಂಡ್ಸ್ಗೆ. ಅತ್ತೆಯನ್ನು ಹೊರಗಡೆ ಕಳಿಸಿದರು. ಅವರು ತಂದ ಬ್ಯಾಗನ್ನು ನೋಡಿದೆ. ಡಬ್ಬದಲ್ಲಿ ಅವರಿಗೆಂದೇ ಮಧ್ಯಾಹ್ನಕ್ಕೆ ತಂದಿದ್ದ ಊಟವನ್ನು ಅವರಿಗೆ ಕೇಳಲಿಲ್ಲ. ನಾನೇ ಕದ್ದು ತಿಂದೆ. ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾರೆ. ಆಸ್ಪತ್ರೆ ಊಟ ಮಾಡೋಕ್ಕೆ ಆಗುತ್ತೆಯಾ?
ಒಳಗೆ ಬಂದವರೇ ತಿಂದು ಇಟ್ಟ ಖಾಲಿ ಡಬ್ಬವನ್ನು ನೋಡುತ್ತಾ ಗೊಣಗಿಕೊಂಡು ಹೊರಗೆ ಹೋಗಿ ಮಗನಿಗೆ ಕರೆ ಮಾಡಿದ್ದರು. ಏನಾದರೂ ಮಾಡಿಕೊಳ್ಳಲಿ ಬಿಡು ಎಂದವಳೆ ನಾನು ಮಗುವನ್ನು ಮುದ್ದಾಡುವುದರಲ್ಲಿ ತಲ್ಲೀನಲಾದೆ. ಒಳಗೆ ಬಂದವರೇ ಸಿಡಿಮಿಡಿ ಮುಖ ಮಾಡಿ ವಾಪಸ್ ಮನೆಗೆ ಹೊರಟು ಹೋದರು. ಹೇಗಿದ್ದರೂ ಅಭ್ಯಾಸವಾಗಿತ್ತು. ಯಾರಿದ್ದರೂ ಇಲ್ಲದಿದ್ದರು ನಾನೊಬ್ಬಳೇ ಮಗುವನ್ನು ನೋಡಿಕೊಳ್ಳುವೆ ಎಂಬ ಭರವಸೆ ಆಸ್ಪತ್ರೆಯ ವಾತಾವರಣ ಕಲಿಸಿದ್ದು. ಮಾರನೇ ದಿನ ಅತ್ತೆ ಗಂಡ ಇಬ್ಬರು ಬಂದಿದ್ದಾರೆ. ಹೀಗೆ ಮಾತು ಬೆಳೆದು ಜಗಳ ಮಾಡಲು ಶುರು ಮಾಡಿದರು ಅತ್ತೆ. ಡಾಕ್ಟರ್ ಬಂದವರೇ ಚೆನ್ನಾಗಿ ಬೈದರು. ಏನಿದ್ರು ಮನೇಲಿ ಇಟ್ಕೊಳ್ಳಿ, ನಿಮ್ಮ ಜಗಳ ಎಲ್ಲರಿಗೂ ತೊಂದರೆ ಆಗುತ್ತೆ. ನನಗಂತೂ ದುಃಖ ತಡೆಯಲು ಆಗಲಿಲ್ಲ. ನನಗೂ ಕೋಪ ಬಂದು ಯಾರು ಬರಲೇಬೇಡಿ ಡಿಸ್ಚಾರ್ಜ್ ಆಗೋ ತನಕ ಎಂದು ಸ್ವಲ್ಪ ಜೋರಾಗಿ ಹೇಳಿದೆ. ನೀವೇನು ಊಟ ತರ್ತೀರಾ? ಇಲ್ವಲ್ಲ, ಇಲ್ಲಿರೋ ಊಟನೇ ಮಾಡಬೇಕು. ಮಗು ಕೂಡ ನಾನೇ ನೋಡ್ಕೊಳ್ತೀನಿ. ಇನ್ನೆಷ್ಟು ಸುಮ್ಮನೆ ಜಗಳ ಮಾಡೋಕ್ಕೆ ಬರ್ತೀರಾ ಅಷ್ಟೇ ಹೇಳಿದ್ದು ಕೋಪಗೊಂಡು ಇಬ್ಬರು ಹೊರಟೇ ಹೋದರು. 2 ದಿವಸದ ಬಳಿಕ ಡಿಸ್ಚಾರ್ಜ್ ಮಾಡೋ ವಿಷಯ ಕರೆ ಮಾಡಿ ನರ್ಸ್ ಹೇಳಿದ್ದರು. ಬಂದು ಕರೆದುಕೊಂಡು ಹೋದರು ಪತಿರಾಯ. ಮನೆ ಬಾಗಿಲ ಬಳಿ ನಿಂತಿರುವೆ. ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡು ಅತ್ತೆ ಬಂದವರೇ ಮಗುವಿಗೆ ಮಾತ್ರ ಆರತಿ ಮಾಡಿ ದೃಷ್ಟಿ ತೆಗೆದು ಒಳಗೆ ಕರೆದುಕೊಂಡು ಹೋದರು. ಮಗುವಿಗೆ ಸ್ನಾನ ಮಾಡಿಸಿ ಸಾಂಬ್ರಾಣಿ ಹೋಗಿ ಏನೇನೋ ಮಾಡಬೇಕು ಮಾಡಿದ್ದರೂ ಮಗು ಮಲಗಿತು. ಇಷ್ಟು ದಿವಸ ಸ್ನಾನ ಇಲ್ಲ, ಹೇಗೆ ಏನು ತಿಳಿದರೂ ಅಷ್ಟು ಬಟ್ಟೆಗಳೆಲ್ಲ ನನ್ನದೇ, ಎಲ್ಲ ಹೋಗಿದೆ. ಹೇಗೋ ಸ್ನಾನ ಮಾಡಿ ಹೋಗಿ ಮಲಗಿದವಳೆ. ಅಷ್ಟಕ್ಕೆ ಅಳುತ್ತಿದ್ದ ಮಗುವಿನ ದನಿಗೆ ಎಚ್ಚರಗೊಂಡೆ. ಓ, ಮಗು ಅಷ್ಟೊಂದು ಅಳ್ತಾ ಇದೆ, ಅಷ್ಟು ನಿದ್ರೆನಾ ಮಹಾತಾಯಿಗೆ? ಮಾತಿಗೂ ಕೊಂಕು ಸಹಿಸಿಕೊಳ್ಳಲು ಆಗುತ್ತಿಲ್ಲ. ಆದರೂ ಹೆಣ್ಣಿನ ಜನ್ಮ ಸಹಿಸಿಕೊಳ್ಬೇಕು. ಮಗುವಿನ ಬಟ್ಟೆ ಹಾಗೂ ನನ್ನ ಬಟ್ಟೆ ನಾನೇ ಒಗೆಯುತ್ತಿದ್ದೆ. ತಣ್ಣೀರಿನಲ್ಲಿ ವಾಷಿಂಗ್ ಮಿಷಿನ್ ಇದ್ದರೂ ಅತ್ತೆ ನನ್ನ ಬಟ್ಟೆಯನ್ನು ಒಗೆಯಲು ಕೊಡುತ್ತಿರಲಿಲ್ಲ. ಮೈಲಿಗೆ ಆಗುತ್ತದಂತೆ ಅವರ ವಾಷಿಂಗ್ ಮಿಷಿನ್. ಸೊಸೆ ಹಾಳಾದರೂ ಪರವಾಗಿಲ್ಲ. ಅಂದು ಮಧ್ಯಾಹ್ನ ಸಮಯ ಬಾಗಿಲು ಹೊರಗಡೆ ನಿಂತು ಅಮ್ಮ ಬಂದು ಕೂಗುತ್ತಿದ್ದಾರೆ ನನ್ನ ಹೆಸರನ್ನು. ಅತ್ತೆ ನೋಡಿಯೂ ನೋಡಿದವರಾಗೆ ಕುಳಿತಿದ್ದಾರೆ. ರೂಮಿನಿಂದ ಹೊರಗಡೆ ಬಂದವಳೆ ಕಿಟಕಿಯಲ್ಲಿ ಕಾಣಿಸಿದ ಅಪ್ಪ ಅಮ್ಮನನ್ನು ಕಂಡು ಒಮ್ಮೆಲೆ ಸಂತಸ. ಅತ್ತೆ ಮಗನಿಗೆ ಕರೆ ಮಾಡಿ ಜೋರಾಗಿ ಮಾತನಾಡುತ್ತಿದ್ದುದನ್ನು ಕೇಳಿಸಿಕೊಂಡೆ. ಅವಳು ಹೋಗಬಾರ್ದು, ಮಗುನ ತೋರಿಸಬಾರ್ದು. ಅವರು ಮಾತು ಕೇಳಿ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು. ಏನೋ ಮಾಡಬೇಕೋ ತಿಳಿಯುತ್ತಿಲ್ಲ. ಪಾಪ ನನ್ನನ್ನು ಹಾಗೂ ಮಗುವನ್ನು ನೋಡಲು ಅಷ್ಟು ದೂರದಿಂದ ಬಂದಿದ್ದಾರೆ. ಮಗು ಮಲಗಿತ್ತು. ಹೊರಗಡೆ ಹೋದೆ. ಒಳಗೆ ಕರೆಯಲು ಅತ್ತೆಯ ಸಮ್ಮತಿ ಇಲ್ಲ. ಅಮ್ಮ ಹೇಳಿದರು, ಒಮ್ಮೆ ಮಗುವನ್ನು ತೋರಿಸಿ ನೋಡಿಕೊಂಡು ಹೊರಟು ಹೋಗ್ತೇನೆ ಅಷ್ಟೇ. ಹೊರಗೆ ಬಂದ ನನ್ನನ್ನು ಕಂಡು ಅತ್ತೆ ಬಾಗಿಲನ್ನು ಹಾಕಿಕೊಂಡೇ ಬಿಟ್ಟರು. ಅಪ್ಪನಿಗೆ ಕೋಪ ಬಂತು. ಇಷ್ಟು ಕ್ರೂರ ಜನಗಳು. ನಡಿ, ಮಗುನೂ ಬೇಡ ಏನು ಬೇಡ, ಮದುವೆ ಆಗಿಲ್ಲ ಅಂತ ತಿಳ್ಕೊ. ಮನ ಬಂದಂತೆ ಚೆನ್ನಾಗಿ ನಿಂದಿಸಿದರು. ಅವರಿಗೂ ರೋಸಿ ಹೋಗಿತ್ತು. ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಮಗುವನ್ನು ನೋಡಲು ಬಂದವರಿಗೆ ಇಷ್ಟು ಅವಮಾನ ಮಾಡ್ತಾರೆ. ನನಗೂ ದಿಕ್ಕೇ ತೋಚುತ್ತಾ ಇಲ್ಲ. ಅಪ್ಪ ಅಂತೂ ರೆಡಿ ನನ್ನೊಬ್ಬಳನ್ನೇ ಕರ್ಕೊಂಡು ಹೋಗಲು. ನನಗೆ ನನ್ನ ಮಗುವನ್ನು ಬಿಟ್ಟು ಬರಲು ಸಾಧ್ಯವಿಲ್ಲವೆಂದು ನಿಷ್ಠುರವಾಗಿ ಹೇಳಿದೆ. ಅಪ್ಪ ಏನಾದರೂ ಮಾಡ್ಕೊ, ನನ್ನ ಮಾತು ಕೇಳಿಲ್ಲ ಅಂದರೆ. ಎಷ್ಟೇ ಬಾಗಿಲು ಬಡಿದರೂ ಅತ್ತೆ ಬಾಗಿಲು ತೆಗೆಯುತ್ತಿಲ್ಲ. ಸ್ವಲ್ಪ ಹೊತ್ತು ಯೋಚಿಸಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡುವುದಕ್ಕೆ ಹೊರಟೆ. ಸರ್, ಅಪ್ಪ ಅಮ್ಮ ಅಷ್ಟು ದೂರದಿಂದ ಮಗು ನೋಡೋಕ್ಕೆ ಅಂತ ಬಂದರು. ಆದರೆ ಅತ್ತೆ ಮಗುನ ತೋರಿಸಲಿಲ್ಲ. ನಾನು ಹೊರಗಡೆ ಬಂದೆ. ನನ್ನನ್ನು ಮನೆಗೆ ಸೇರಿಸ್ತಾ ಇಲ್ಲ. ನನ್ನ ಗಂಡನಿಗೆ ಕರೆಸಿ ವಿಚಾರಿಸಿದರು. ಏನಕ್ಕೆ ರೀ ಇಷ್ಟು ಕೋಪ? ಮಗು ತೋರಿಸ್ರಿ, ಏನು ಕಷ್ಟ ನಿಮಗೆ? ನಿಮ್ಮ ಅಮ್ಮನಿಗೆ ಅವರ ಮಗಳನ್ನು ಮೊಮ್ಮಗುವನ್ನು ನೋಡಲು ಬಂದಿದ್ದಾರೆ. ಗಂಡ ಹೇಳಿದ್ದು, ಇಲ್ಲ ನಾವು ಮಗುನ ತೋರಿಸೋದಿಲ್ಲ, ಬೇಕಾದರೆ ಅವಳೇ ಹೋಗಲಿ. ಕೋಪ ಮಾಡಿದ ಇನ್ಸ್ಪೆಕ್ಟರ್ ಮಗು ಮತ್ತು ತಾಯಿ ಇಬ್ಬರಿಗೂ ಕಳಿಸಿ ಸ್ವಲ್ಪ ದಿವಸ ಇದ್ದು ಬರಲಿ ಬಾನಂತನ ಮಾಡಿಸಿಕೊಂಡು. ಇಲ್ಲ ಸರ್, ಮಗುಗೆ ಇಂಜೆಕ್ಷನ್ ಹಾಕಿಸಬೇಕು, ಅದು ಇದು ಅಂತ ನಾಟಕ ಮಾಡಿ ಕೊನೆಗೆ ನಾನೇ ಕರೆದುಕೊಂಡು ಹೋಗ್ತೀನಿ ಸರ್ 20 ದಿವಸದ ನಂತರ ಅಂತ ಒಪ್ಪಿಕೊಂಡರು. ಹೇಳಿದವರೇ ಹೊರಟು ಹೋದರು. ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲಿಲ್ಲ. ಒಬ್ಬಳೆ ಹೇಗೆ ಹೋಗ್ತಾಳಂತ. ಅಪ್ಪ ಅಮ್ಮ ನನ್ನನ್ನು ಬಿಡೋಕೆ ಅಂತ ಬಂದರು ಮನೆ ತನಕ. ಮತ್ತೆ ಅದೇ ವಾತಾವರಣ. ಎಷ್ಟೇ ಬಾಗಿಲು ಬಡಿದರೂ ಅತ್ತೆ ಗಂಡನ ಮನಸ್ಸು ಕರಗಲಿಲ್ಲ. ಜೋರಾಗಿ ಕಿರಿಚಿದೆ, ಅತ್ತು ಕರೆದೆ. ಕೊನೆಗೂ ನನ್ನ ಗೋಲಾಟವನ್ನು ಸಹಿಸದ ಊರಿನ ಜನಗಳೇ ಬಂದರು. ಎಲ್ಲರೂ ಸಮಾಧಾನಿಸಿ ಅಪ್ಪನಿಗೆ ಊರಿಗೆ ಕಳಿಸಿದರು. ನನ್ನ ಗಂಡನಿಗೆ ಅತ್ತೆಗೆ ಬುದ್ಧಿ ಹೇಳಿದರು. ಮಗುವಿನ ತಾಯಿ ಮಗುವನ್ನು ಬಿಟ್ಟು ಎಲ್ಲಿ ಹೋಗ್ತಾಳೆ? ಮೊದಲು ಬಾಗಿಲು ತೆಗಿರಿ, ತಾಯಿಯನ್ನು ಒಳಗೆ ಕರೆದುಕೊಳ್ಳಿ. ಎಷ್ಟೋ ಹೇಳಿದ ಮೇಲೆ ಕರೆದುಕೊಂಡರು. ನನ್ನ ಮನಸ್ಸಿಗಾದ ಆಘಾತ ಮತ್ತು ನೋವನ್ನು ನನ್ನ ಮುದ್ದು ಮಗುವಿಗಾಗಿ ಸಹಿಸಿದ್ದು ನಾನು. ಈ ಘಟನೆಯ ಬಳಿಕ ಮೌನ ಆವರಿಸಿದ ಮನದೊಳಗೆ ತೀರ್ಮಾನಿಸಿದೆ, ಈ ಮನೆಯನ್ನು ಬಿಟ್ಟು ಹೋಗುವೆ, ಒಬ್ಬಳೇ ಅಲ್ಲ, ಮಗುವಿನ ಜೊತೆಯೇ. ಅಷ್ಟರಲ್ಲಿ ಅತ್ತಿಗೆ ಗಂಡನನ್ನು ಬಿಟ್ಟು ತವರು ಮನೆ ಸೇರಿದಳು. ಮೊದಲೇ ನನ್ನ ಪರಿಸ್ಥಿತಿ ಹೀಗೆ ಮತ್ತಷ್ಟು ಬಿಗಡಾಯಿಸಿತು. ಬೆಂಕಿಯಿಂದ ಬಾನಲಿಗೆ ಬಿದ್ದಂತಾಯಿತು. ಮಗಳಿಗೆ ಕಷ್ಟ ಬಂದಾಗ ಅತ್ತು ಕರೆಯುವವರು ಮಗಳ ಬಾಳು ಹೀಗಾಗಿ ಹೋಯಿತು ಎಂದು ಪ್ರೀತಿಯ ಧಾರೆ ಎರೆಯತೊಡಗಿದರು. ಹೆಣ್ಣು ಮಕ್ಕಳಿಗೆ ಕಷ್ಟವಾದರೆ ಅವರ ಹೃದಯ ಮರಗುವುದು. ಅದೇ ಸೊಸೆಗೆ ಕಷ್ಟ ಎಂದರೆ ಅವರು ಹೃದಯ ಕಲ್ಲಾಗಿ ಬಿಡುವುದು. ಇದು ವಾಸ್ತವ. ಅತ್ತಿಗೆ ಎಂದು ಮನಸ್ಸು ಬಿಚ್ಚಿ ಮಾತನಾಡುತ್ತಿರಲಿಲ್ಲ. ನಾನು ಕೂಡ ಅಪರಿಚಿತರಂತೆ ವರ್ತಿಸುತ್ತಿದ್ದರು. ಅತ್ತೆ ಯಾವಾಗಲೂ ಮಗಳ ಜೊತೆ ಮಾತನಾಡುತ್ತಾ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಕೊಡುತ್ತಿರಲಿಲ್ಲ.
ನಾನೊಬ್ಬಳೇ ಆಗಿರಲಿಲ್ಲ, ಮಗುವಿಗೆ ಹಾಲುಣಿಸುವ ತಾಯಿಯಾಗಿದ್ದೆ ಎಂದು ಮರೆತು ಬಿಟ್ಟರು ಅತ್ತೆ ಮನೆಯವರು. ಸಮಯಕ್ಕಾಗಿ ಕಾಯುತ್ತಿದ್ದೆ ನಾನು ಆ ಮನೆ ಬಿಡಲು, ಈ ಕೂಪದಿಂದ ಮುಕ್ತಿ ಪಡೆಯಲು. ಅವರು ಪ್ರತಿನಿತ್ಯ ಎಲ್ಲ ಬಾಗಿಲನ್ನು ಕೀಯಿಂದ ಭದ್ರವಾಗಿ ಬಂಧಿಸುತ್ತಿದ್ದರು. ಅಂದು ಬಾಗಿಲ ಚಿಲಕವನ್ನಷ್ಟೇ ಹಾಕಿದ್ದರು. ಮುಂಜಾನೆಯ 6ರ ಸಮಯ. ಹುಟ್ಟ ಬಟ್ಟೆಯಲ್ಲೇ ಮಗುವನ್ನು ಎತ್ತಿಕೊಂಡು ಮನೆಯಿಂದ ಆಚೆ ಬಂದೆ. ಬಂದವಳೆ ಸೀದಾ ಆಟೋ ಹತ್ತಿ ಬಸ್ ಸ್ಟ್ಯಾಂಡ್ಗೆ ಬಂದವಳೆ ಯಾವುದೋ ಒಂದು ಬಸ್ ಹತ್ತಿದೆ. ನಿಟ್ಟುಸಿರು ಬಿಟ್ಟೆ. ಹೇಗೋ ಅಪ್ಪನ ಮನೆ ಸೇರಿದೆ. ಗಂಡನ ಮನೆಯವರು ಹೋರಾಡಿ ಚೀರಾಡಿ ಕೊನೆಗೆ ಕೋರ್ಟಿನ ಮೆಟ್ಟಿಲೇರಿದ ಪತಿರಾಯ ವಿಚ್ಛೇದನಕ್ಕಾಗಿ. ನಾನು ಹೋಗಲಿಲ್ಲ. ಎಲ್ಲವನ್ನು ಮರೆತು ಸುಮ್ಮನಾಗಿ ಬಿಟ್ಟೆ. ಆದರೆ ಬಿಡದ ಅಪ್ಪ ಮಗುವಿನ ಭವಿಷ್ಯಕ್ಕಾಗಿ ಮೇಂಟೆನೆನ್ಸ್ ಕೇಸ್ ಹಾಕಿದ್ರು. ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿದೆ. ನನಗೆ ಆಸೆ ಇರಲಿಲ್ಲ, ಸ್ವಾಭಿಮಾನ ಇತ್ತು. ಅವರ ದುಡ್ಡು ಬೇಕಾಗಿರಲಿಲ್ಲ. ಹೀಗೆ ಕೋರ್ಟ್ನಲ್ಲಿ ಎದುರಾದ ನಾವಿಬ್ಬರು. ಇನ್ನು ನಮ್ಮಿಬ್ಬರನ್ನು ಒಳಗೆ ಕರೆದಿಲ್ಲ. ಅಷ್ಟರಲ್ಲಿ ನಾನು ಅನುಭವಿಸಿದ ಯಾತನೆ ಹಾಗೂ ನೋವನ್ನು ಮೆಲುಕು ಹಾಕತೊಡಗಿದೆ. ಮಗುವಿಗೆ 11 ತಿಂಗಳು. ನಾ ಪಟ್ಟ ಪಾಡು ಮಗುವನ್ನು ಬಿಟ್ಟು ಕೆಲಸಕ್ಕೆ ಹೊರಟೆ. ಬದುಕಲು ಕಷ್ಟವಿಲ್ಲ. ಆದರೂ ಹೆಣ್ಣನ್ನು ನೋಡುವ ದೃಷ್ಟಿ, ಅವಳ ಅಸಹಾಯಕತೆಯನ್ನು ಉಪಯೋಗಿಸಿಕೊಳ್ಳುವ ಕಾತರಿಸುವ ಜನಗಳು ನಮ್ಮವರೇ. ನಮ್ಮ ಬೆನ್ನ ಹಿಂದೆ ಚೂರಿ ಇರುವವರು. ಮಾತುಗಳಿಂದ ಅವಳು ನಮ್ಮ ಅತ್ತೆ ಮಗಳು, ಗಂಡನನ್ನು ಬಿಟ್ಟವಳು, ಎಷ್ಟು ದಿವಸ ಒಬ್ಬಳೇ ಇರುವಳು, ಒಂದಲ್ಲ ಒಂದಿನ ನನ್ನ ಹತ್ರ ಬರ್ತಾಳೆ. ಏನು ಅಪ್ಪ ಅಮ್ಮ ಕೂಡ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನುವ ಗಾದೆಯಂತೆ ಬದಲಾಗಿ ಬಿಡುವರು. ಮೊದಲಿನ ಪ್ರೀತಿ ಇರುವುದಿಲ್ಲ ಮದುವೆಯ ನಂತರ ಹೆಣ್ಣು ಮಕ್ಕಳಿಗೆ. ಇದೆಲ್ಲ ನನ್ನ ಕಣ್ಣ ಮುಂದೆ ಹಾಗೆಯೇ ಗೋಚರಿಸಿತ್ತು. ನನ್ನ ಹೆಸರನ್ನು ಕರೆದ ತಕ್ಷಣ ಎಚ್ಚೆತ್ತವಳೆ ಒಳಗೆ ಹೋದೆ. ಕೇಳಿದ್ರು ಜಡ್ಜ್, ಏನಮ್ಮ ಗಂಡನ ಜೊತೆಯಲ್ಲಿರಲು ಇಷ್ಟವೇ? ಹ್ಞೂ ಎಂದೇ ಅಷ್ಟೇ. ಎಲ್ಲ ಬದಲಾಗಿ ಹೋಯಿತು ಕ್ಷಣದಲ್ಲಿ. ಗಂಡನ ಮುಖದಲ್ಲಿ ಆಶ್ಚರ್ಯ. ಹೆಣ್ಣಿಗೆ ಬಾಳಲು ಇಷ್ಟು ಚೆನ್ನಾಗಿ ನೋಡಿಕೊಳ್ಳಿ ಕರ್ಕೊಂಡು ಹೋಗಿ ಎಂದೇ ಗಂಡನಿಗೆ ಹೇಳಿದರು. ಏನೇ ಆದರೂ ಗಂಡ ಹೆಂಡತಿಯನ್ನು ಬೇರೆ ಮಾಡಲು ಕೋರ್ಟ್ ಅಷ್ಟು ಸುಲಭವಾಗಿ ಅವಕಾಶ ಕೊಡುವುದಿಲ್ಲ. ಅದಕ್ಕಾಗಿ ತುಂಬ ಸಮಯವನ್ನು ತೆಗೆದುಕೊಳ್ಳುವುದು. ಆದರೆ ಈ ಬಾರಿ ಪರಿಸ್ಥಿತಿ ಬದಲಾಗಿತ್ತು. ಅವರು ನಮ್ಮನ್ನು ಬೇರೆ ಇರಿಸಿದ್ದರು. ಸ್ವಲ್ಪ ಬದಲಾವಣೆಯಾಯಿತು ಗಂಡನಲ್ಲಿ. ನಾನೇ ಸಾಕಷ್ಟು ಹೊಂದಿಕೊಂಡೆ. ನನ್ನ ತನವನ್ನು ಮರೆತು. ಅತ್ತೆ ತೆಗಳುವುದು ಬಿಡಲಿಲ್ಲ, ಚಾಡಿ ಹೇಳುವುದು ಬಿಡಲಿಲ್ಲ. ಹೀಗೆ ಸಾಗಿತ್ತು ಬದುಕು. ಅವರ ಮಾತುಗಳನ್ನು ಕೇಳಿಯೂ ಕೇಳಿಸದಂತೆ ಇದ್ದು ಬಿಡುತ್ತಿದ್ದೆ. ಸಮ್ಮತಿಲ್ಲದ ಬದುಕು ಇದು. ಇಷ್ಟ ಕಷ್ಟಗಳಿಗಿಂತ 4 ಜನರ ನಡುವೆ ಬದುಕುವುದು ಮುಖ್ಯ. ನಾವು ಕೆಟ್ಟರೆ ಆಡಿಕೊಂಡು ನಗುವ ಸಮಾಜ. ಅದೇ ಸಮಾಜದ ಮುಂದೆ ಪರಿಸ್ಥಿತಿಗೆ ತಕ್ಕಂತೆ ನಾವು ಹೊಂದಿಕೊಂಡು ಹೋಗಿ ಅವರ ಮುಂದೆ ಬಾಳುವುದು ಅನಿವಾರ್ಯ. ಎಲ್ಲಕ್ಕಿಂತ ಹೆಚ್ಚಾಗಿ ಮಗುವಿಗೆ ಅಪ್ಪ ಅಮ್ಮನ ಪ್ರೀತಿ ಮುಖ್ಯ. ಅಮ್ಮ ಅಮ್ಮ ಎಂದು ಮನೆ ಪಾಠದಿಂದ ಬಂದು ಅಪ್ಪಿಕೊಂಡ ಮಕ್ಕಳನ್ನು ನೋಡಿ ವಾಸ್ತವಕ್ಕೆ ಬಂದ ಪ್ರಾರ್ಥನಾ. ನನ್ನ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.